ಬಿಸಿ ಬಿಸಿಯಾದ ಬಣ್ಣ ಬಣ್ಣದ ಇಡ್ಲಿ ತಯಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದೇ ಥರ ಇಡ್ಲಿ ತಿಂದು ಬೇಜಾರು ಬಂದಿದೆ. ಈಗ ನೋಡೋಣ ಬಣ್ಣ ಬಣ್ಣದ ಇಡ್ಲಿ. ಯಾವುದೇ ಕೆಮಿಕಲ್ ಕಲರ್ ಇಲ್ಲ. ಬೇಕಾಗುವ ಸಾಮಗ್ರಿ ನೋಡಿ. ಕ್ಯಾರೆಟ್ ಒಂದೆರಡನ್ನು ಹೆಚ್ಚಿಕೊಂಡಿರುವ ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಯಿ ತುರಿ, ಒಂದು ಕಪ್ ರೈಸ್ ಅಕ್ಕಿ ತಗೊಂಡಿದ್ದೇನೆ, ನೆನೆಸಿರೋದು ನೋಡಿ. ಇದರ ಜ್ಯೂಸು, ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ. ಕಾಯಿ ಹಾಕಿದ್ದು, ಇದಕ್ಕೆ ಅಕ್ಕಿ ಹಾಕಿದೆ ನೋಡಿ. ನೆನೆಸಿರುವ ಅಕ್ಕಿ ಹಾಕಿ ರುಬ್ಕೊಂಡಿರೋದು. ಇನ್ನೊಂದು ಕಲರ್ ಬೀಟ್ರೂಟ್ ಹೆಚ್ಚಿರೋದು, ಸ್ವಲ್ಪ ಕಾಯಿ ತುರಿ ಹಾಕಿ ಅಷ್ಟು ರುಬ್ಕೊಳ್ಬೇಕು. ನೋಡಿ ರುಬ್ಕೊಂಡಿದ್ದೇನೆ ಬೀಟ್ರೂಟು ಮತ್ತು ಕಾಯಿ ತುರಿ. ಅದಕ್ಕೆ ಒಂದು ಗ್ಲಾಸ್ ನೆನೆಸಿರುವ ಅಕ್ಕಿ ಹಾಕಿ ಇನ್ನೊಂದು ಸಲ ರುಬ್ಕೊಳ್ಬೇಕು. ನೋಡಿ ಈ ಥರ ಪೇಸ್ಟ್ ರೆಡಿಯಾಗುತ್ತೆ. ಹಿಟ್ಟು ಇಡ್ಲಿ ಹಿಟ್ಟು ರೆಡಿಯಾಗಿದೆ ನೋಡಿ. ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೇನೆ, ಅಡುಗೆ ಎಣ್ಣೆ. ಕ್ಯಾರೆಟ್ ಇಡ್ಲಿ, ಬಣ್ಣ ಬಣ್ಣದ ಇಡ್ಲಿ. ಕ್ಯಾರೆಟ್ ಹಿಟ್ಟು ಹಾಕಿದ್ದೀನಿ, ಕ್ಯಾರೆಟ್ ಮತ್ತು ಅಕ್ಕಿ ಹಾಕಿ ರುಬ್ಕೊಂಡಿರೋದು. ಬೇಯ್ತಾ ಇದೆ ನೋಡಿ. ಒಂದು ಬಿಸಿಲಲ್ಲೇ ಇಡ್ಲಿ ರೆಡಿ ಆಗುತ್ತೆ ನೋಡಿ. ಬಿಸಿ ಬಿಸಿಯಾದ ಇಡ್ಲಿ ರೆಡಿ. ಕ್ಯಾರೆಟ್ ಇಡ್ಲಿ. ನೋಡಿ ಬಿಸಿ ಬಿಸಿ ಬಣ್ಣದ ಇಡ್ಲಿ, ಯಾವುದೇ ಕೆಮಿಕಲ್ ಕಲರ್ ಇಲ್ಲ. ಕ್ಯಾರೆಟ್ ನ್ಯಾಚುರಲ್ ಕಲರ್. ಈಗ ನೋಡಿ ಬೀಟ್ರೂಟ್ ಇಡ್ಲಿಗೆ ರೆಡಿ. ಬೀಟ್ರೂಟು, ಅಕ್ಕಿ ಹಾಗೂ ಕಾಯಿ ಹಾಕಿ ರುಬ್ಕೊಂಡಿರುವ ಹಿಟ್ಟು, ಇಡ್ಲಿಗೆ ಬೇಕಾಗುವಂಥ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟು ಹದಾಗಿ ರೆಡಿ. ಬೀಟ್ರೂಟ್ ಇಡ್ಲಿ ರೆಡಿ. ನ್ಯಾಚುರಲ್ ಕಲರ್, ಬಣ್ಣ ಬಣ್ಣದ ಇಡ್ಲಿ, ಕ್ಯಾರೆಟ್ ಮತ್ತು ಬೀಟ್ರೂಟ್ ಇಡ್ಲಿ ಸವಿಯಲು ರೆಡಿ.